ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏರ್ ಫ್ರೈಡ್ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ನೋಡುವ. ನಾನಿವಾಗ 4 ಚಿಕನ್ ಲೆಗ್ ಪೀಸಸನ್ನು ಅರಿಶಿಣ ಮತ್ತು ಉಪ್ಪು ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು 3 ಟೇಬಲ್ ಸ್ಪೂನ್ ಮೆಣಸಿನ ಹುಡಿ, 1 ಟೇಬಲ್ ಸ್ಪೂನ್ ಜೀರಿಗೆ ಪೌಡರ್, 1 ಟೇಬಲ್ ಸ್ಪೂನ್ ಕೊರಿಯಂಡರ್ ಪೌಡರ್, ಪಿಂಚ್ ಆಫ್ ಟರ್ಮರಿಕ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಹಾಗೂ ಮೊಸರನ್ನ ತಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ನಾನು ಅರ್ಧ ನಿಂಬೆಹಣ್ಣನ್ನು ಹಾಕ್ಕೊಳ್ತೀನಿ. ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಆಲ್ರೆಡಿ ನಾವು ಮೊಸರು ಹಾಕಿದ್ದೀವಿ, ಅದಕ್ಕೆ ನಾನು ಅರ್ಧ ನಿಂಬೆಹಣ್ಣು ಮಾತ್ರ ತೊಗೊಂಡಿರೋದು. ಇವಾಗ ನೆಕ್ಸ್ಟ್ ಇದಕ್ಕೆ ನಾನು 1 ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆನ ನಾನು ಇವಾಗ ಒಡೆದು ಹಾಕ್ತಾ ಇದ್ದೀನಿ. ಸೊ ಇದರಲ್ಲಿ ನನಗೆ ಯೆಲ್ಲೋ ಮತ್ತು ವೈಟ್ ಎರಡನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಹಾಕ್ಕೊಂಡು ಇವಾಗ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಚಿಕನಿಗೆಲ್ಲ ಅಪ್ಲೈ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ 10 ಮಿನಿಟ್ಸ್ ನಾನು ಅದನ್ನು ಸೈಡಲ್ಲಿ ಇಟ್ಕೋತೀನಿ. ಇವಾಗ ನಾನು ಏರ್ ಫ್ರೈಯರ್ ತೊಗೊಂಡಿದ್ದೀನಿ. ಏರ್ ಫ್ರೈಯರನ್ನು ತೊಗೊಂಡು ಇವಾಗ ನಾನು ಅದನ್ನು ಪ್ರೀ ಹೀಟ್ ಮಾಡ್ಕೊಳ್ತೀನಿ. ಇವಾಗ ನಾನು ಅದನ್ನು 20 ಮಿನಿಟ್ಸಿಗೆ ಟೈಮನ್ನು ಸೆಟ್ ಮಾಡಿದ್ದೀನಿ. 200 ಡಿಗ್ರಿಯಲ್ಲಿ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಆಲಿವ್ ಆಯಿಲನ್ನು ತೊಗೊಂಡು ಇವಾಗ ನಾನು ಆಯಿಲನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಟ್ರೇಗೆ. ಇವಾಗ ನಾನು ಚಿಕನ್ ಪೀಸಸನ್ನು ಅದರೊಳಗಡೆ ಇಡ್ತಿದ್ದೀನಿ. ಇವಾಗ ಚಿಕನ್ ಪೀಸಸನ್ನು ಇಟ್ಟಾದ್ಮೇಲೆ ನಾನು ಇವಾಗ ಏರ್ ಫ್ರೈಯರ್ ಒಳಗಡೆ ಇಡ್ತಾ ಇದ್ದೀನಿ. 200 ಡಿಗ್ರಿಯಲ್ಲಿದೆ. ಇವಾಗ 20 ಮಿನಿಟ್ಸ್ ಟೈಮರ್ ಸೆಟ್ ಮಾಡಿದ್ದೀನಿ. ಸೊ ಇವಾಗ ಕಾಣ್ತಾ ಇರ್ಬೋದು 200 ಡಿಗ್ರಿ 20 ಮಿನಿಟ್ಸಿಗೆ ಟೈಮರ್ ಸೆಟ್ ಮಾಡಿದ್ದೀನಿ. ಇವಾಗ ನಾನು 10 ಮಿನಿಟ್ಸ್ ಆದಾಗೇ ಒಮ್ಮೆ ನಾನು ಈ ಚಿಕನನ್ನು ತೆಗಿತೀನಿ. ತೆಗೆದು ಬಿಟ್ಟು ಉಲ್ಟಾ ಹಾಕ್ತೀನಿ. ಯಾಕೆಂತ ಹೇಳಿದರೆ ಒಂದು ಸೈಡ್ ಮಾತ್ರ ಬೆಂದಿರುತ್ತೆ, 2 ಸೈಡ್ ಬೇಯಲಿ ಅಂತ ಹೇಳಿ ನಾನು ಅದನ್ನು ಉಲ್ಟಾ ಮಾಡಿಬಿಟ್ಟು ಎಗೇನ್ ಏರ್ ಫ್ರೈಯರ್ ಒಳಗಡೆ ಇಡ್ತೀನಿ. ಸೊ ಇವಾಗ 10 ಮಿನಿಟ್ಸ್ ಆಯಿತು. ಇವಾಗ ರೆಡಿಯಾಗಿದೆ. ಇವಾಗ ಓಪನ್ ಮಾಡ್ಕೊಳ್ತೀನಿ, ನೋಡುವ ಹೇಗಾಗಿದೆ ಅಂತ. ಇವಾಗ ನೋಡಿ 2 ಸೈಡ್ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ನಿಮಗೆ ಕಾಣ್ತಾ ಇರ್ಬೋದು. ಇವಾಗ ನಮ್ಮ ಚಿಕನ್ ರೆಡಿ ಆಗಿದೆ. ಸಿಂಪಲ್ ಆದ ಏರ್ ಫ್ರೈಯರ್ ಚಿಕನ್ ಫ್ರೈ ಸವಿಯಲು ಸಿದ್ಧ. ಥ್ಯಾಂಕ್ ಯು.